ಗುಡ್ ಮಾರ್ನಿಂಗ್ ಬಾಸ್. ಸ್ವಂತ ರಿಪೋರ್ಟಿಂಗ್ ಟು ಬ್ಯೂಟಿ ಅಲ್ಲ ಬ್ಯೂಟಿ, ಅಯ್ಯೋ ಡ್ಯೂಟಿ. ಅಮೂಲ್ಯ ಆಫೀಸಿಗೆ ಬಂದಿಲ್ವಾ? ಯಾವ ಭಾಷೆಯಲ್ಲಿ ಗುಡ್ ಮಾರ್ನಿಂಗ್ಗೆ ವಾಪಸ್ ವಿಶ್ ಮಾಡೋದನ್ನ ಅಮೂಲ್ಯ ಬಂದಿಲ್ವಾ ಅಂತ ಕೇಳ್ತಾರೆ ಬಾಸ್. ಶರಪ್ಕಾಂತ ಕೇಳೋಷ್ಟು ಮಾತ್ರ ಉತ್ತರ ಕೊಡಬೇಕು. ಅವರು ಬಂದಿದ್ದಿದ್ರೆ ಅಲ್ಲೇ ಕೂತಿರ್ತಾ ಇರ್ಲಿಲ್ವಾ? ಅವ್ರು ಇನ್ನೂ ಬಂದಿಲ್ಲ. ಹಲೋ, ಹಾಯ್ ರಾಜಾ, ಹೌ ಯು? ಇನ್ಫ್ಯಾಕ್ಟ್ ನಾನು ನಿಮಗೆ ಕಾಲ್ ಮಾಡಬೇಕು ಅಂದ್ಕೊಂಡಿದ್ದೆ. ಯಾಕೆ ಪೇಮೆಂಟ್ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳೋಕ್ಕ? ಅಲ್ಲ ರೀ, ನೀವು ಯಾವಾಗಿಂದ ಹೀಗಾದ್ರಿ? ಮೇಲ್ ಕಳಿಸಿದ್ರೆ ಅದಕ್ಕೂ ರಿಪ್ಲೈ ಇಲ್ಲ. ಇದೇ ಥರ ಆದರೆ ನೆಕ್ಸ್ಟ್ ಟೈಮ್ ನಾನು ರಾ ಮೆಟೀರಿಯಲ್ ಸಪ್ಲೈ ಮಾಡಲ್ಲ. ಐ ಆಮ್ ರಿಯಲಿ ಸಾರಿ ರಾಜ, ನಾನು ಮೇಲ್ ಕೂಡ ಚೆಕ್ ಮಾಡಲಿಲ್ಲ. ನಾನು ಸ್ವಲ್ಪ ಬ್ಯುಸಿ ಇದೆ ಬೇರೆ ಕೆಲಸದಲ್ಲಿ. ಅಲ್ಲಿ ಸಿ ಟು ದಟ್ ನಿಮಗೆ ಪೇಮೆಂಟ್ ಆಗುತ್ತೆ. ನಾವು ಪರ್ಸನಲ್ ಡೀಲಿಂಗ್ ಮಾಡ್ತಾ ಇಲ್ಲ ಮಿಸ್ಟರ್ ವೇದಾಂತ್ ವಸಿಷ್ಠ. ನಾವು ಮಾಡ್ತಾ ಇರೋದು ಬಿಸ್ನೆಸ್ಸು. ನಿಮ್ಮಿಂದ ಬರೋ ಪೇಮೆಂಟೇ ನಮ್ಮ ಇನ್ಕಮ್ ಆಗಿರುತ್ತೆ ಅನ್ನೋದನ್ನ ಮರಿಬೇಡಿ. ನೋ, ಐ ಕ್ಯಾನ್ ರಿಯಲಿ ಅಂಡರ್ಸ್ಟ್ಯಾಂಡ್. ಟ್ರಸ್ಟ್ ಮೀ, ಇಟ್ಸ್ ಮೈ ವರ್ಡ್. ಇವತ್ತು ಪೇಮೆಂಟ್ ಅಟ್ ಎನಿ ಕಾಸ್ಟ್ ಕ್ಲಿಯರ್ ಆಗಿ. ಥ್ಯಾಂಕ್ಸ್. ಚೆಕ್ಗೆ ನೆನ್ನೆ ಸೈನ್ ಹಾಕೊಡಿ. ರಹೇಶ್ ಅವ್ರಿಗೆ ಇನ್ನೂ ಪೇಮೆಂಟ್ ಕ್ಲಿಯರ್ ಆಗಿಲ್ಲ. ಬರ್ತಾ ಬರ್ತಾ ತುಂಬಾ ಲೇಸಿ ಆಗ್ತಿದ್ದೀರಾ ಅಂತ. ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡ್ರಿ. ಅಯ್ಯೋ ಇಲ್ಲ ಬಾಸ್, ನಾನು ಅಕೌಂಟ್ಸ್ ಅವ್ರಿಗೆ ನೆನ್ನೆ ಪೇಮೆಂಟ್ ಕ್ಲಿಯರ್ ಮಾಡಿ ಅಂತ ಹೇಳಿದ್ವಿ. ಶರತ್ ಅಂತ ನನಗೆ ನಿಮ್ಮ ರೀಸನ್ಸ್ಗಳು ಬೇಡ. ರಹೇಶ ಯಾವತ್ತೂ ನನ್ನ ಹತ್ರ ಇಷ್ಟು ರೂಢ ಬಿಹೇವ್ ಮಾಡಿಲ್ಲ. ಚೆಕ್ನ ನೆನ್ನೆ ಸೈನ್ ಮಾಡಿಕೊಟ್ಟಿದ್ದೆ. ಪೇಮೆಂಟ್ ಇನ್ನೂ ಕ್ಲಿಯರ್ ಆಗಿಲ್ಲ ಅಂದರೆ ನೀವೇ ನಿಂತ್ಕೊಂಡು ಫಾಲೋ ಅಪ್ ಮಾಡಬೇಕು. ನೀವು ಇದೇ ರೀತಿ ಕೆಲಸ ಮಾಡೋದಾದ್ರೆ ನನಗೆ ನೀವೇ ಬೇಕಾಗಿಲ್ಲ. ಈ ಕಾಂತಿನ್ಗೆ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಅಂತ ಬಾಸ್ ಯಾವತ್ತೂ ಹೇಳಿದವರೇ ಅಲ್ಲ. ಬೆಳಗ್ಗೆ ಏನೇನೋ ಕೇಳಿಸ್ಕೊಂತ ಇದ್ದೀನಿ. ಯಾಕೋ ನೆಗೆಟಿವ್ ವೈಬ್ಸು ಜೋರಾಗೇ ಇದೆ. ಅಣ್ಣ, ಅದಕ್ಕೆ ಯಾರಿದ್ದೀರ ಮನೇಲಿ? ರಾಧಾ, ಬಂದ್ಯಾ? ಬಾಬಾ ಕೂತ್ಕೋ. ಬಿಸಿಲ ನಡ್ಕೊ ಬಂದು ಸಾಕಾಗೋಯ್ತು. ಅದಕ್ಕೆ ಇಲ್ಲಿ ಅಣ್ಣ. ಅವಳು ಮೆಸ್ಕೋಗಿದ್ದಾಳೆ, ನೀರು ಕೊಡ್ಲಾ? ಅದಕ್ಕೆ ಇದ್ರೆ ಪಾಕನೆ ಮಾಡಿಕೊಡು ಅಂತ ಕೇಳ್ತಾ ಇದ್ದೆ. ನೀರು ತಾರೆ ತಂದ್ಕೊಡು. ಏನು ಶೆಕೆ ಹೊಡಿತಾ ಇದೆ. ಏನಣ್ಣ, ಎಷ್ಟು ದಿನಗಳಾಯ್ತು, ಒಂದು ಫೋನ್ ಇಲ್ಲ. ಈ ತಂಗಿನ ಮರ್ತೆ ಬಿಟ್ಟಾ? ಹಾಗೆಲ್ಲ ಏನಿಲ್ಲಮ್ಮ, ಮೆಸ್ ಕೆಲಸದಲ್ಲಿ ಬ್ಯುಸಿ ಇರ್ತೀವಿ. ಸಂಜೆ ಆಗ್ತಿದ್ದಾಗೆ ಸುಸ್ತಾಗಿರುತ್ತೆ, ಬಂದು ಮಲ್ಕೋತೀವಿ. ಎಷ್ಟೋ ಸಲ ಮೆಸ್ನಲ್ಲೇ ಊಟ ಮುಗಿಸ್ಕೊಂಡು ಬಂದ್ಬಿಡ್ತೀವಿ. ಸರಿ ಬಿಡು, ಏನೋ ಒಂದು ಕೆಲಸ ಅಂತ ಮಾಡ್ಕೊಂಡಿದ್ಯಲ್ಲ, ಒಳ್ಳೇದೇ. ಎಲ್ಲಿ ಮಕ್ಕಳಲ್ಲೂ ಕಾಣ್ತಾನೆ ಇಲ್ವಲ್ಲ? ಇಲ್ಲೇ ಎಲ್ಲ ಒಳಗಿರ್ಬೇಕು. ಅದಿತಿ, ಅಂಜಲಿ. ಹಾ ಅಪ್ಪ, ಬಂದೆ. ಓ ಅತ್ತೆ, ಹೇಗಿದ್ದೀರಾ? ನೋಡಮ್ಮ, ಹಿಂಗಿದ್ದೀನಿ. ಚೆನ್ನಾಗೇ ಇದ್ದೀರಾ ಬಿಡಿ, ಇಷ್ಟಿದ್ರೆ ಸಾಕು. ಹಾಂ, ಏನಾದರೂ ಮಾತಾಡ್ದ? ಏನಿಲ್ಲ ಅತ್ತೆ, ಕುಡಿಯೋಕ್ಕೇನಾದ್ರೂ ಕೊಡ್ಲಾ ಅಂತ ಕೇಳಿದೆ ಅಷ್ಟೇ. ಬೇಡಮ್ಮ, ಅಣ್ಣ ನೀರು ಕೊಟ್ಟಿದ್ದಾನೆ. ಅಣ್ಣ, ನಮ್ಮ ಅಮ್ಮಗೆ ಯಾವುದಾದ್ರೂ ಸಂಬಂಧ ಕೊಡ್ಬಂತ? ಇವಳು ಇಷ್ಟು ನೇರವಾಗಿ ವಿಷಯಕ್ಕೆ ಬರ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ಈಗೇನು ಮಾಡೋದು? ಕೂಡ್ ಬಂದಿಲ್ಲ ಅಂದರೆ ನೀನೇನು ಯೋಚನೆ ಮಾಡಬೇಡ ಅಣ್ಣ. 1-2-3 ಒಳ್ಳೆ ಸಂಬಂಧ ಬಂದಿದೆ. ನೀನು ಒಂದ್ಸಲ ಬಂದು ನೋಡಿ ಹೇಳಿಬಿಟ್ರೆ ಮುಂದಿನ ಮಾತುಕತೆಲ್ಲ ನಾನು ಮಾತಾಡ್ತೀನಿ. ನೀನು ಯಾಕಮ್ಮ ಇದಕ್ಕೆಲ್ಲ ತೊಂದರೆ ತಗೊಳ್ಳೋದಕ್ಕೆ ಹೋದೆ? ಇದೊಳ್ಳೆ ಕತೆ ಆಯ್ತಲ್ಲ. ಅಮ್ಮು ಏನು ಹೊರಗ್ನೋಳ? ನಮ್ಮ ಅಣ್ಣನ ಮಗಳಿಗೆ ಸಂಬಂಧ ನೋಡಿದ್ರೆ ಅದು ತೊಂದರೆನಾ? ಒಳ್ಳೊಳ್ಳೆ ಸಂಬಂಧ, ಒಳ್ಳೆ ಗಟ್ಟಿ ಕೂಡ, ಒಳ್ಳೆ ಮಂತನ ಬೇರೆ. ಫೋಟೋ ತಂದಿದ್ದೀನಿ ಅಣ್ಣ. ರಾಧಾ, ಅಮ್ಮುಗೆ ಯಾವುದೇ ಸಂಬಂಧ ನೋಡೋದು ಬೇಡಮ್ಮ. ಅವಳಿಗೆ ಈಗಾಗಲೇ ಒಂದು ಸಂಬಂಧ ಗೊತ್ತಾಗಿದೆ. ಏನು ಸಂಬಂಧ ಗೊತ್ತಾಗಿದೆಯಾ? ಇದೆಲ್ಲ ಯಾವಾಗಾಯ್ತಣ್ಣ? ಹುಡುಗಿ ನೋಡೋ ಶಾಸ್ತ್ರಕ್ಕೂ ಹೇಳಲಿಲ್ಲ, ಸಂಬಂಧ ಕೂಡಿ ಬಂದಿರೋ ವಿಚಾರನೂ ಹೇಳಲಿಲ್ಲ. ನಾನು ನಿನ್ಗೆ ಅಷ್ಟೊಂದು ದೂರದೋಡಾಗ್ಬಿಟ್ನಣ್ಣ. ಹಾಗೆಲ್ಲ ಏನಿಲ್ಲಮ್ಮ, ಅದೇ ಹೇಳಿದ್ನಲ್ಲ ಬ್ಯುಸಿ ಇದ್ವಿ ಅಂತ. ಎಲ್ಲಿ ಸಂಬಂಧ? ಹುಡುಗ ಯಾರು?
ಏನಾಯ್ತ್ರಿ ನಿಮಗೆ? ಯಾಕೆ ಈಗ ಸಪ್ಪು ನಿಂತಿದ್ದೀರಾ? ಮತ್ತೇನು ಮಾಡಲಿ ಸಾರ್ಥಕ್ ಸರ್, ಅಕೌಂಟ್ಸ್ ಅವ್ರಿಗೆ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ ರಹೇಜಾ ಅವ್ರಿಗೆ ಬೇಗ ಪೇಮೆಂಟ್ ಕ್ಲಿಯರ್ ಮಾಡಿ ಅಂತ. ಅವ್ರು ಅದನ್ನು ಮಾಡಿಲ್ಲ. ಅದನ್ನು ಬಾಸ್ಗೆ ಹೇಳಕ್ ಹೋದ್ರೆ ಅವ್ರು ಅದನ್ನು ಕೇಳಿಸ್ಕೊಳ್ಳದೆ ಬಾಯಿಗೆ ಬಂದಾಗ ಬೈದು ಹೋಗ್ತಾ ಇದ್ದಾರೆ. ಅವ್ರ ಹತ್ರ ಬೈಸ್ಕೊಳ್ಳೋದು ನಿಮ್ಗೇನು ಹೊಸ್ದಾ? ಏನೋ ಟೆನ್ಷನ್ ಹೇಳಿರ್ತಾರೆ, ಹೋಗ್ಲಿ ಬಿಡಿ, ನಾನು ಮಾತಾಡ್ತೀನಿ. ಹಾಂ, ಈಗೆಲ್ಲ ಸಪ್ಪು ಇರಬೇಡಿ, ಆಮೇಲೆ ಕೊಟ್ಟರು ಅವಾರ್ಡ್ನ ವಾಪಸ್ ಇಸ್ಕೊಂಡ್ಬಿಡ್ತಾರೆ. ಬಾಸ್ ಏನೋ ಬೈದೋದ್ರು, ಈ ವಯ್ಯ ಟವಲಲ್ಲಿ ಬಂಡೆ ಕಲ್ ಸುತ್ಕೊಂಡು ಹೊಡಿತವನೆ. ಹಾಯ್ ವೇದಾಂತ್. ಬನ್ನಿ ಸಾಧಕ್, ಇನ್ನು ಮುಂದೆ ನಿಮ್ಗೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಮಾಡಬೇಕಾಗುತ್ತೆ. ನಮ್ಮವ್ರು ಯಾರು ಸರಿಯಾಗಿ ಫಾಲೋ ಮಾಡ್ತೀರಾ. ಎಲ್ಲ ವಿಷಯ ಗೊತ್ತಾಯ್ತು, ಆದರೆ ಇದು ಕಾಂತನ ಮಿಸ್ಟೇಕ್ ಅಲ್ಲ ವೇದಾಂತ್, ಅಕೌಂಟ್ಸಲ್ಲಿ ಆಗಿರೋ ಪ್ರಾಬ್ಲಮ್ಮು. ಪಾಪ ನೀವು ಬೈದ್ರಿ ಅಂತ ಬೇಜಾರು ಮಾಡ್ಕೊಂಡು ನಿಂತಿದ್ದಾರೆ. ಇವಳಿಗೆ ನೀನು ಹುಚ್ಚಿಡ್ದಿದೆ. ಇವಳ ಲೈಫ್ ಸೆಟ್ಲ್ ಆಗೋವರೆಗೂ ಅವಳ ಜೊತೆ ನಿಂತ್ಕೋತೀನಿ ಅಂತ ನೀನು ಮಾತು ಕೊಟ್ಟಿದ್ದೆ. ಅದು ಬಿಡಿ, ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಇದ್ದೀರಾ? ಆಕಾಶ್ ಏನೋ ಎಮರ್ಜೆನ್ಸಿ ಇದೆ, ಅರ್ಜೆಂಟಾಗಿ ಮೀಟ್ ಮಾಡಬೇಕು ಅಂತ ಮನೆ ಕರ್ಸ್ಕೊಂಡ. ಅಲ್ಲಿಗೆ ಹೋಗಿ ನೋಡಿದ್ರೆ ಯಾವ ಎಮರ್ಜೆನ್ಸಿನೂ ಇರಲಿಲ್ಲ. ಅಹಲ್ಯ ನಾನು ನೋಡ್ಬೇಕಿತ್ತಂತೆ, ಅದಕ್ಕೆ ಸುಳ್ಳು ಹೇಳಿ ಕರ್ಸ್ಕೊಂಡು ಬಂದೆ. ವಾಟ್ ನಾನ್ಸೆನ್ಸ್ ವೇದಾಂತ್. ಎಸ್ ಸಾರ್ಥಕ್, ಅದು ಅಲ್ಲದೆ ಅಹಲ್ಯಗೆ ನಾನು ಒಂದು ಗಂಡ ನೋಡಿ ಮದುವೆ ಬೇರೆ ಮಾಡಿಸ್ಬೇಕಂತ. ಓ, ಹಾಗಾದರೆ ಒಂದು ಲೆಕ್ಕದಲ್ಲಿ ನಿಮ್ಮ ಟೆನ್ಷನ್ ಕಮ್ಮಿನೇ ಆಗೋಯ್ತು. ಅದು ಸರಿ, ಅವಳು ಬೇರೆ ಹುಡುಗನ ಮದುವೆ ಆಗೋಕೆ ಒಪ್ಪದ್ಲಾ? ಒಪ್ಪಿದ್ಲು, ಆದರೆ ಅವಳು ಮದುವೆ ಆಗೋ ಹುಡುಗ ಡಿಟೋ ನನ್ನ ಥರ ಇರ್ಬೇಕಂತೆ. ನನ್ನ ಆಟಿಟ್ಯೂಡ್, ನನ್ನ ಲುಕ್ಸ್, ಎವ್ರಿಥಿಂಗ್. ಅಂತ ಹುಡುಗ ನಾನು ಎಲ್ಲಿ ಕ್ರಿಯೇಟ್ ಮಾಡ್ಕೊಂಬಲ್ಲಿ ಸಾರ್ಥಕ್. ನಿಮ್ಗೆ ಯಾರಾದ್ರೂ ಗೊತ್ತಿದೆ ಪ್ಲೀಸ್. ಡಿಟ್ಟೋ ನಿಮ್ಮ ಥರನೇ ಅಂದರೆ ಅದು ಸಾಧ್ಯನೇ ಇಲ್ದಿರೋ ಮಾತು. ಆದರೆ ನಿಮ್ಮ ಕ್ಯಾರೆಕ್ಟರ್ಗೆ ಸ್ವಲ್ಪ ಸೂಟ್ ಆಗೋ ಥರ ಒಬ್ಬ ಹುಡುಗ ಇದ್ದಾನೆ. ಹೌದಾ? ಯಾರದು? ನಮ್ಮ ಧ್ರುವನೇ ಇದನ್ನಲ್ಲ ವೇದಾಂತ್. ಅವನ ಮದುವೆಗೆ ಒಪ್ಕೊಂಡ್ರೆ ಅವನ ಅಹಲ್ಯ ಜೊತೆ ಮದುವೆ ಮಾಡಿಸ್ಬೋದು. ಧ್ರುವನ? ಇಲ್ಲ ಸಾರ್ಥಕ್, ಆಗಲ್ಲ. ಯಾಕಾಗಲ್ಲ? ಅಹಲ್ಯ ಸ್ವಲ್ಪ ಹುಚ್ಚು ಹಠ ಮಾಡ್ತಾಳೆ ಅನ್ನೋದು ಬಿಟ್ರೆ ಅವಳು ಒಳ್ಳೆ ಹುಡುಗಿನೇ. ನೀನು ಬೇಕೇ ಬೇಕು ಅಂತ ಸ್ವಲ್ಪ ಹಠ ಮಾಡ್ತಾಳೆ ಹೊರತು ಅವಳಲ್ಲಿ ಯಾವುದೇ ಕೆಟ್ಟ ಗುಣನೂ ಇಲ್ಲ. ಅದು ಸರಿನೇ, ಬಟ್ ಧ್ರುವನ ಹತ್ರ ಈ ವಿಚಾರ ನಾನು ಮಾತಾಡೋದಕ್ಕಾಗಲ್ಲ. ನಾನೊಂದು ಜೊತೆ ಅಷ್ಟು ಕ್ಲೋಸ್ ಇಲ್ಲ. ಆ್ಯಂಡ್ ಮೋರ್ ಓವರ್ ಅಹಲ್ಯ ಮನಸ್ಸು ಸ್ಟೇಬಲ್ ಅಲ್ಲ. ಈಗ ಒಪ್ಕೊಂಡು ಮನ್ನಾರ್ ಬಿಟ್ಟು ಉಲ್ಟಾ ಹೊಡಿತಾಳೆ. ಮತ್ತು ಅವಳು ಕಾಟ ಹೇಗೆ ತಪ್ಪಿಸ್ಕೊಳ್ತೀರಾ? ಇನ್ನೊಬ್ರ ಜೊತೆ ಮದುವೆ ಮಾಡಿದ್ರೆ ಇದಕ್ಕೆ ಕಂಪ್ಲೀಟ್ ಸೊಲ್ಯೂಷನ್ ಸಿಕ್ಕಿದಾಗೆ ಅಲ್ವಾ? ಅವಳಿಗೆ ಕಂಡೀಷನಲ್ಲಿ ಬೇಕಾಗಿರೋದು ಮದುವೆ ಅಲ್ಲ, ಟ್ರೀಟ್ಮೆಂಟ್. ಒಬ್ಬ ಒಳ್ಳೆ ಸೈಕಿಯಾಟ್ರಿಸ್ಟ್ ಹತ್ರ ಅವಳನ್ನ ತೋರಿಸ್ಬೇಕು. ನಿಮ್ಗೆ ಯಾರಾದರೂ ಗೊತ್ತಿದೆ ರೆಫರ್ ಮಾಡಿ ಸಾರ್ಥಕ್. ಹಾಂ, ನಾನು ವಿಚಾರಿಸಿ ನೋಡ್ತೀನಿ, ಆದರೆ ನೀವು ಟೆನ್ಷನ್ ಮಾಡ್ಕೋಬೇಕು. ಓಕೆ? ಸಂಬಂಧ ಹಳೆದೆ. ವೇದಾಂತೆ ಹುಡುಗ. ಸದ್ಯದಲ್ಲೇ ಎಂಗೇಜ್ಮೆಂಟ್ ಆಗೋದ್ರಲ್ಲಿದೆ. ಓಹೋ, ವಿಷಯ ಎಂಗೇಜ್ಮೆಂಟ್ ತನಕ ಹೋದ್ರೂ ಹೇಳಬೇಕು ಅಂತ ಅನಿಸ್ಲಿಲ್ವ ನಿನಗೆ? ನನಗೆ ವಿಚಾರ ಗೊತ್ತಾಯಿತು. ನೀನಾಗಿ ನೀನು ಹೇಳ್ತೀಯೋ ಇಲ್ವೋ ಅಂತ ನೋಡ್ಕೊಳೋದಕ್ಕೆ ಬಂದೆ. ನಾವೇ ಹೇಳ್ತಾ ಇದ್ವಿ, ಬರೀ ಇವತ್ತು ಬೆಳಗ್ಗೆ ಅಷ್ಟೇ ಹೇಳ್ತಾ ಇದ್ಲು ರಾಧಂಗೆ ವಿಷಯ ತಿಳಿಸ್ಬೇಕು ಅಂತ. ಕೊನೆಗೂ ಜನಗಳು ನಿಮ್ಮ ಬಗ್ಗೆ ಆಡ್ಕೊಳ್ಳೋದು ನಿಜನೇ ಆಯಿತು. ಎಲ್ಲಿ ನೀನು ಹೆಂಡ್ತಿ? ರಾಧಾ, ಹಳೆದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಪರಿ ಹತ್ರ ಏನೋ ಕೇಳೋದಕ್ಕೆ ಹೋಗ್ಬೇಡ. ಇದನ್ನೆಲ್ಲ ಇಲ್ಲೇ ಬಿಟ್ಬಿಡೋಣ. ನೀನು ಪರಿ ಹತ್ರ ಏನೋ ಕೇಳೋದಕ್ಕೆ ಹೋಗ್ಬೇಡ. ಯಾಕಣ್ಣ ಕೇಳಬಾರ್ದು? ನೀವು ಮಾಡ್ತಾರೋ ಕೆಲಸಕ್ಕೆ ಅಕ್ಕಪಕ್ಕದವರೆಲ್ಲ ನನಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನನ್ನ ತಲೆ ಎತ್ಕೊಂಡು ನೋಡೋದಕ್ಕಾಗ್ತಿಲ್ಲ ಅಲ್ಲಿ. ನಿಮ್ಮ ಅಣ್ಣ ಅವ್ರ ಹೆಣ್ಮಕ್ಳನ್ನ ಶ್ರೀಮಂತರನ್ನೇ ಹುಡುಕಿ ಕೊಡ್ತಾರೆ ಅಂತ ಜನ ಎಲ್ಲ ಆಡ್ಕೋತಾ ಇದ್ದಾರೆ, ಗೊತ್ತಾ?
ಯಾಕತ್ತೆ ಅಕ್ಕನ ವೇದನ್ ಭಾವಂಗೆ ಕೊಡೋದ್ರಲ್ಲಿ ಏನ್ ತಪ್ಪಿದೆ? ಏನು ತಪ್ಪಿಲ್ಲಮ್ಮ, ಏನು ತಪ್ಪಿಲ್ಲ. ನೀವು ಮಾಡಬಾರ್ದೆಲ್ಲ ಮಾಡ್ತಾ ಇರಿ, ನಾವು ಅನ್ಸ್ಕೋತಾ ಇರ್ತೀವಿ. ದುಡ್ಡಿರೋ ಕಡೆ ಯಾವ ವಿಚಾರನೂ ಹೊಗೆ ಹಾಡಲ್ಲ. ಆದರೆ ನಮ್ಮಂತರ ಒಟಾರದಲ್ಲಿ ತಲೆಗೊಂದೊಂದು ಮಾತಾಡ್ತಾರೆ. ನೀವು ನನ್ನನ್ನು ದೂರ ಇಟ್ಟಿದ್ದೀರ ಅಂತ ನನಗೆ ಯಾವತ್ತೋ ಗೊತ್ತಾಯಿತು. ಇವತ್ತು ಬಂದು ನಾನು ನಿನ್ನ ಕೇಳಲಿಲ್ಲ ಅಂತ ಅಂದಿದ್ರೆ ನನ್ನ ಮದುವೆ ಕರಿತಾ ಇದ್ರೋ ಇಲ್ವೋ? ನೀನು ಯಾಕೆ ಹಾಗೆಲ್ಲ ಅನ್ಕೋತ್ಯಾ? ಹೇಳದ್ನಲ್ಲ, ಬರೀ ನಿನಗೆ ವಿಷಯ ತಿಳಿಸೋದ್ರ ಬಗ್ಗೆ ಮಾತಾಡ್ತಾ ಇದ್ಲು ಅಂತ. ಸಾಕು ಸುಮ್ಮನಿರಣ್ಣ. ನಾನು ಬಂದು ಕೇಳಿದೆ ಅಂತ ಕುಂತಲೆ ಕತೆ ಕಟ್ತಿದ್ಯಾ? ಇರೋಳು ಒಬ್ಬಳು ತಂಗಿ, ಅವಳಿಗೆ ನೀನು ಹೆಂಡತಿ ನೆನಪು ಮಾಡಿ ವಿಷಯ ತಿಳ್ಸಕ್ಕೆ ಹೇಳ್ಬೇಕಾ? ಯಾಕೆ ನಿನಗೆ ಹೇಳ್ಬೇಕು ಅಂತ ಅನ್ಸಲ್ವಾ? ನಾನೇನು ಮನೆ ಮುರಿಯೋಳ ಅಥವಾ ಮನೆ ಹಾಳು ಮಾಡೋಳ? ನಿನ್ನ ಮಕ್ಕಳ ಥರ ಅಂತೂ ಅಲ್ಲ. ಇವತ್ತವರೆಗೂ ಹಾಸಿಗೆ ಎಷ್ಟಿದೆ ಅಷ್ಟು ಕಾಲು ಚಾಚಿದ್ದೀನಿ, ತಿಳ್ಕೊ. ಅಮೂಲ್ಯ ಯಾಕೆ ಇನ್ನೂ ಬಂದಿಲ್ಲ? ಏನ್ ಮಾಡೋದು? ನಾನು ಅವಳಿಗೆ ಒಂದು ಫೋನ್ ಮಾಡಲ್ಲ. ಫೋನ್ ಮಾಡಿದ್ರೆ ಬೆಳಗ್ಗೆ ಬೈತಾರೆ. ಅಷ್ಟು ಬೈಸ್ಕೊಂಡ್ರು ಪರವಾಗಿಲ್ಲ, ಬಟ್ ಅವಳ ಆಬ್ಸೆನ್ಸ್ ನನ್ನ ತಡ್ಕೊಳ್ಳೋದಕ್ಕೆ ಆಗ್ತಾನೆ ಇಲ್ಲ. ಹುಡುಗಿರಂದ್ರೆ ಹೇಟ್ ಮಾಡ್ತಿದ್ದ ವೇದಾಂತ್ ನಿಜವಾಗ್ಲೂ ನಾನೇನ ನಮ್ಮೋದಕ್ಕೆ ಆಗ್ತಿಲ್ಲ. ನಾನು ನಿಜವಾಗ್ಲೂ ಅಷ್ಟೊಂದು ಬದಲಾಯಿಸ್ಬಿಟ್ಲ? ಇದು ಖಂಡಿತವಾಗ್ಲೂ ಒಬ್ಬ ನಾರ್ಮಲ್ ಪರ್ಸನ್ ಕೈಲಿ ಮಾಡೋ ಕೆಲಸನೇ ಅಲ್ಲ. ಶಿ ಇಸ್ ಡೆಫಿನೆಟ್ಲಿ ಡಿಫ್ರೆಂಟ್ ಅಂಡ್ ಸ್ಪೆಷಲ್. ಗುಡ್ ಮಾರ್ನಿಂಗ್ ಸುಳ್ಳೆ ಪುಳ್ಳೆ. ನಿನಗೆ ಸುಳ್ಳೆ ಪುಳ್ಳೆ ಅಂತ ಹೆಸರಿಟ್ಟಿದ್ದಕ್ಕೂ ನೀನು ಮಾಡೋದಕ್ಕೂ ಸರಿಯಾಗೇ ಇದೆ. ನಾನೇನ್ ಮಾಡಿದೆ? ನನಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳಿದ್ಮೇಲೆ ನೀನು ನನಗೋಸ್ಕರ ವೆಯ್ಟ್ ಮಾಡಬೇಕು ತಾನೆ. ಅದನ್ನ ಬಿಟ್ಟು ನೀನು ಇಲ್ಲಿ ಸೀದಾ ಬಂದು ಹಾಸೇನಾಗೋಗ್ಬಿಟ್ಟಿದ್ಯಲ್ಲ. ನನಗೋಸ್ಕರ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಅನ್ಸ್ಲಿಲ್ವಾ ನಿನಗೆ? ಈಗಲೇ ಹಿಂಗಾದ್ರೆ ಇನ್ನು ಮದುವೆ ಆದಮೇಲೆ ನನ್ನ ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡ್ತೀಯ ಅಂತ ನನಗೆ ಡೌಟ್ ಆಗ್ತಿದೆ. ಯಾಕೆ ಅಷ್ಟು ಬೇಗ ಹೊಟ್ಟು ಬಂದೆ? ಏನಂತ ಅರ್ಜೆಂಟ್ ಕೆಲಸ ಇತ್ತು? ವೇದ, ನೀನು ಅರ್ಜೆಂಟಾಗಿ ಒಂದ್ಸಲಿ ಮನೆಗೆ ಬರಬೇಕು. ನೀವು ಲೈಫ್ ಸೆಟ್ಲ್ ಆಗೋವರೆಗೂ ಅವಳ ಜೊತೆ ನಿಂತ್ಕೋತೀನಿ ಅಂತ ನೀನು ಮಾತು ಕೊಟ್ಟಿದ್ದೆ. ಅಹಲ್ಯಾಗೆ ಏನು ಬೇಕು ಅಂತ ಅವಳು ಕ್ಲಿಯರ್ ಆಗಿದ್ದಾಳೆ. ಅದನ್ನು ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೇನೂ ಮಾಡಿದ್ದಾಳೆ. ಇವಾಗ ಯಾವ ಥರ ಹುಡುಗ ಬೇಕು ಅಂತ ಹುಡ್ಕೋ ಜವಾಬ್ದಾರಿ ನಿಂದು. ಅದು ಅಮೂಲ್ಯ, ಅರ್ಜೆಂಟ್ ಕ್ಲೈಂಟ್ ಕಾಲ್ ಬಂತು. ಅವ್ರು ಕೊಡ್ಬೇಕಾಗಿರೋ ಡೀಟೇಲ್ಸ್ ಎಲ್ಲ ಆಫೀಸಲ್ಲಿ ಇತ್ತು, ಹಾಗಾಗಿ ಬಂದ್ಬಿಟ್ಟೆ. ಬೆಳಗ್ಗೆ ತಿಂದಿಲ್ಲ ಅಂದ್ರೆ ಏನಂತೆ, ಸಂಜೆ ತಿನ್ನೋಣ. ಎಲ್ಲ ಸುಳ್ಳು. ನಿನಗೆ ನನ್ನ ಮೇಲೆ ಲವ್ ಕಮ್ಮಿ ಆಗ್ತಿದೆ. ನೀನು ಅನ್ರೊಮ್ಯಾಂಟಿಕ್ ಫೆಲ್ಲೋ. ಓಹೋ, ನಾನು ಹಾಗಾದ್ರೆ ನೀನು ಬಹಳ ರೊಮ್ಯಾಂಟಿಕಾ? ನಿನ್ಗಿಂತ ಜಾಸ್ತಿನೇ. ರಿಯಲಿ? ಹಾಗಾದ್ರೆ ನಾನು ಎಷ್ಟು ರೊಮ್ಯಾಂಟಿಕ್ ಅಂತ ಈಗಲೇ ಪ್ರೂವ್ ಮಾಡ್ತೀನಿ. ಹಲೋ, ನಾವು ಆಫೀಸಲ್ಲಿದ್ದೀವಿ. ನೀವು ನನ್ನ ಬಾಸ್, ನಾನು ನಿಮ್ಮ ಸಬಾರ್ಡಿನೇಟ್. ಇದು ಆಫೀಸ್ ಆದ್ರೆ ಏನಂತೆ, ನಾನು ನಿಮ್ಮ ಬಾಸ್ ಆದ್ರೆ ಏನು? ನಾವಿಬ್ರು ಲವ್ ಮಾಡ್ತೀವಿ, ದೊಡ್ಡ ಕರ್ನಾಟಕಕ್ಕೆ ಗೊತ್ತು. ನಮ್ಮ ಲವ್ ವರ್ಲ್ಡ್ ಫೇಮಸ್.
ಏನಾಯ್ತೆ? ಯಾಕೆ ಕಿರ್ಚ್ಕೊಂಡೆ? ಏನಾಯ್ತು ವೇದಾಂತ್? ಸಾರಿ, ನಾನು ಬಂದು ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ನೀವು ಮುಂದುವರಿಸಿ, ಫ್ಯಾನ್ಸ್ ಪಾಪ ಕಾಯ್ತಿರ್ತಾರೆ. ನಾವು ಬರ್ತೀವಿ. ನೋಡು, ಹಾಗೆಲ್ಲ ಏನೂ ಇಲ್ಲ. ಇನ್ಫ್ಯಾಕ್ಟ್ ನಾವು ಆಫೀಸ್ ವರ್ಕ್ ಬಗ್ಗೆನೇ ಮಾತಾಡ್ತೀವಿ ಅಲ್ವಾ ಅಮೂಲ್ಯ? ಹೌದು ಹೌದು, ಇನ್ನೇನು ಆಫೀಸಲ್ಲಿ ರೊಮ್ಯಾನ್ಸ್ ಮಾಡೋಕ್ಕಾಗುತ್ತಾ ಅಣ್ಣ? ಯಾಕ್ರೀಗ ಅಂತ ಯಾಕೆ ಹಾಗೆಲ್ಲ ಸೌಂಡ್ ಮಾಡ್ತೀರಾ? ಬಾಸ್, ನೀವಿಬ್ರು ಇಷ್ಟು ಕ್ಲೋಸ್ ಆಗಿ ಇಷ್ಟು ಹತ್ರದಲ್ಲಿ ನಿಂತ್ಕೊಂಡು ವರ್ಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋದನ್ನ ನೋಡಿದ್ರೆ ಈ ಕಂಪ್ನಿನ ಎಲ್ಗೋ ತಗೊಂಡು ಹೋಗ್ಬಿಡ್ತೀರಾ ಬಿಡಿ. ಅಲ್ವಾ? ಅಯ್ಯೋ, ಡೌಟೇ ಬೇಡ. ಅದು ಯಾವುದೋ ಒಂದು ಹೊಸ ಐಡಿಯಾ ಬಂದಿರುತ್ತೆ, ಸೊ ಇಬ್ರು ಎಕ್ಸೈಟ್ ಆಗ್ಬಿಟ್ಟಿರ್ತಾರೆ. ಪಾಪ ನಮ್ಮ ಅಮೂಲ್ಯ ಆಫೀಸ್ ಅಂತ ನೋಡಿದ್ರೆ ಕಿರ್ಚ್ಬಿಟ್ಟಿರ್ತಾಳೆ. ನಮಗೆ ಅರ್ಥ ಆಗುತ್ತೆ ಬಿಡಿ. ಸಾರ್ಥಕ್ ಸರ್, ನಾವಿನ್ನೂ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಈ ಕಂಪನಿ ಪಕ್ಕದಲ್ಲಿ ಹೊಸ ಕಂಪನಿ ಶುರು ಮಾಡೋದನ್ನ ನಮಗೂ ಹೇಳ್ಕೊಟ್ಟು ಬಿಡ್ತಾರೆ. ನಡೀರಿ ಹೋಗೋಣ. ಇರೋ ಒಂದು ಕಂಪ್ನಿ ನೆಟ್ಟಿ ಕೆಲಸ ಮಾಡ್ತಿದ್ದ ನೀವು, ಇದರಲ್ಲಿ ಇನ್ನೊಂದು ಕಂಪ್ನಿ ಬೇಕಾ? ಬನ್ನಿ ಮುಂದೆ.